ಕರ್ತನಾದ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ಪ್ರೀತಿಯ ಲೈಟ್ ಟಿವಿಯ ಎಲ್ಲ ವೀಕ್ಷಕರನ್ನು ಈ ವೇಳೆಯಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಈ ದಿನ ಒಂದು ವಿಶೇಷವಾದ ದಿನ. ಪ್ರಿಯರೇ, ಪ್ರಪಂಚದ ಎಲ್ಲ ಭಾಗದ ಜನಗಳು, ಎಲ್ಲ ರಾಷ್ಟ್ರಗಳು, ಎಲ್ಲ ರಾಜ್ಯಗಳನ್ನು ನಾವು ನೋಡಿದಾಗ, ಈ ಲೋಕದ ವಿಭಾಗಗಳಲ್ಲಿ ನಾವು ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ ಇವತ್ತು 700 ಕೋಟಿಗೂ ಅಧಿಕವಾದ ಜನಗಳು ವಾಸ ಮಾಡ್ತಾ ಇದ್ದಾರೆ. ಮತ್ತು 160ಕ್ಕೂ ಹೆಚ್ಚಿನ ರಾಷ್ಟ್ರ ಇದೆ. ಅನೇಕ ಸಾವಿರಾರು ಭಾಷೆಗಳಿದೆ. ಅನೇಕ ಲಕ್ಷಾಂತರ ಕೋಟಿಗಟ್ಟಲೆ ಗ್ರಾಮಗಳಿದೆ. ಇವೆಲ್ಲವೂ ನಾವು ನೋಡಿದಾಗ, ಪ್ರಪಂಚದ ಒಂದು ಉದ್ದಗಲಕ್ಕೂ ನೋಡಿದಾಗ ಈ ದಿನ, ಈ ಗುಡ್ ಫ್ರೈಡೇ ಅಂದರೆ ಶುಭ ಶುಕ್ರವಾರ. ಈ ಶುಭ ಶುಕ್ರವಾರವನ್ನು ಎಲ್ಲರೂ ಆಚರಿಸ್ತಾರೆ. ಈ ಶುಭ ಶುಕ್ರವಾರವನ್ನು ನಾವು ನೋಡ್ತೀವಿ. ಒಂದು ತಿಂಗಳಲ್ಲಿ ಎಷ್ಟು ವಾರಗಳು ಬರ್ತದೆ? ಹೆಚ್ಚು ಕಡಿಮೆ 52 ವಾರಗಳು ಬರ್ತದೆ. ಇದರಲ್ಲಿ ಅನೇಕ ಪ್ರತಿ ವಾರದಲ್ಲಿ ಒಂದು ಶುಕ್ರವಾರ ಬರುತ್ತೆ. ಆದರೆ ಅದೆಲ್ಲದಕ್ಕಿಂತ ಪ್ರಮುಖವಾದ ಒಂದು ಶುಕ್ರವಾರ, ಅದರ ಹೆಸರು ಶುಭ ಶುಕ್ರವಾರ ಅಂದರೆ ಗುಡ್ ಫ್ರೈಡೇ. ಈ ಗುಡ್ ಫ್ರೈಡೇ ಎಂಬುದಾಗಿ ಯಾಕೆ ಇದನ್ನು ಆಚರಿಸ್ತೀವಿ? ಫ್ರೈಡೇ ಎಂಬುದಾಗಿ ಯಾಕೆ ನಾವು ಇದನ್ನು ಹೇಳ್ತೀವಿ ಅಂದರೆ, ಕರ್ತನಾದ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಮನುಷ್ಯನಾಗಿ ವಾಸ ಮಾಡಿದ ಕಾಲದಲ್ಲಿ ತಾನು ಶಿಲುಬೆಗೆ ಏರಿಸಲ್ಪಟ್ಟಂಥ ಒಂದು ದಿನ ಈ ಗುಡ್ ಫ್ರೈಡೇ. ಈ ಶುಕ್ರವಾರ ಆತನು ದೇವಕುಮಾರ, ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ ಒಬ್ಬ ದೇವಕುಮಾರ, ಮನುಷ್ಯರ ಪಾಪಗಳಿಗಾಗಿ ತಾನು ಜನಗಳನ್ನು ಬಿಡಿಸುವುದಕ್ಕಾಗಿ, ಜನಗಳಿಗಾಗಿ ತನ್ನ ಜೀವವನ್ನು ತ್ಯಾಗ ಮಾಡೋದಕ್ಕೆ, ಜನಗಳ ಪಾಪ ಕ್ಷಮೆಗಾಗಿ ತನ್ನ ರಕ್ತವನ್ನು ಸುರಿಸುವುದಕ್ಕಾಗಿ, ತಾನು ಅವರನ್ನು ಬಿಡಿಸಿ ವಿಮೋಚಿಸಿ ಅವರಿಗೆ ಕೊಡಬೇಕಾದ ಪರಲೋಕ ಸ್ಥಾನವನ್ನು ಕೊಡಬೇಕಂತ ಈ ಲೋಕದ ಮನುಷ್ಯರ ಲೋಕ ವಿಮೋಚನೆಗಾಗಿ ದೇವರಿಂದ ಕಳಿಸಲ್ಪಟ್ಟ ತನ್ನ ಕುಮಾರ, ದೈವಕುಮಾರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಶಿಲುಬೆಗೆ ಏರಿಸಲ್ಪಟ್ಟಂಥ ದಿನ ಈ ಗುಡ್ ಫ್ರೈಡೇ. ಈ ಶುಭ ಶುಕ್ರವಾರ ಇದು ದೊಡ್ಡ ಶುಕ್ರವಾರ. ಎಲ್ಲ ಶುಕ್ರವಾರಕ್ಕಿಂತ ಇದು ಬಹಳ ದೊಡ್ಡದಾದ ಒಂದು ಶುಕ್ರವಾರವಾಗಿದೆ. ಈ ದಿನದಲ್ಲಿ ಕೂಡ ಯೇಸು ಕ್ರಿಸ್ತನು ಕಳೆದ ರಾತ್ರಿ, ಗುರುವಾರ ರಾತ್ರಿ, ಆತನು ಗೆತ್ಸೆಮನೆ ತೋಟದ ಮಧ್ಯದಲ್ಲಿ ಪ್ರಾರ್ಥನೆಗೆ ಒಳಪಡುತ್ತಾನೆ. ಪ್ರಾರ್ಥಿಸಿದ ಮೇಲೆ ಆತನ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದಾಸನು, ಇಸ್ಕರಿಯೋತ ಯೂದಾಸನು ಈತನನ್ನು ಸಿಪಾಯಿಗಳಿಗೆ ಹಿಡಿದುಕೊಡಲ್ಪಡುವುದನ್ನು ನಾವು ನೋಡ್ತೀವಿ. ಆ ರಾತ್ರಿ ಆತನನ್ನು ಕರ್ಕೊಂಡು ಹೋಗಿ ನ್ಯಾಯ ವಿಚಾರಿಸುವ ಸ್ಥಳದಲ್ಲಿ ನಿಲ್ಲಿಸಿ, ರಾತ್ರಿಯೆಲ್ಲ ವಿಚಾರಿಸಿ ಆತನನ್ನು ಕೊರಡೆಗಳಿಂದ ಒಡೆಸಿ, ಮುಂಜಾನೆ ಆತನನ್ನು ನ್ಯಾಯ ತೀರ್ಪು ಆತನಿಗೆ ಏರಿಸಲ್ಪಡುತ್ತೆ. ಆ ನ್ಯಾಯ ತೀರ್ಪು ಯಾವುದಂದರೆ, ಆತನ ಶಿಲುಬೆಗೆ ಏರಿಸಲ್ಪಡಬೇಕು. ಆ ಶಿಲುಬೆಗೆ ಏರಿಸಲ್ಪಡುವ ಒಂದು ತೀರ್ಪು ಆ ದಿನದ ಅಧಿಪತಿಯಾದ ಪಿಲಾತ ಅರಸನ ಮೂಲಕವಾಗಿ ಹೊರಡಿಸಲ್ಪಡ್ತದೆ. ಆ ಪಿಲಾತ ಅರಸನ ಮೂಲಕ ಶಿಲುಬೆಯ ಮರಣ ದಂಡನ ಈತನಿಗೆ ವಿಧಿಸಲ್ಪಟ್ಟಾಗ ಆ ಕ್ರಿಸ್ತನು ಶಿಲುಬೆಗೆ ತನ್ನ ಊರಿನ ಹೊರಭಾಗವಾದ ಆತನನ್ನು ಕರೆದುಕೊಂಡು ಹೊರಡುತ್ತಾರೆ. ಗೊಲ್ಗೊಥಾ, ಕಪಾಲ ಸ್ಥಳ, ಆ ಗೊಲ್ಗೊಥಾ, ಅಲ್ಲಿಗೆ ಆತನನ್ನು ಕರೆದುಕೊಂಡು ಹೋಗ್ತಾರೆ. ಊರಿನ ಮಧ್ಯದಿಂದ ಆ ರೋಮಾಯ ಸಿಪಾಯಿಗಳು ಆತನನ್ನು ಚಡಿಗಳಿಂದ ಹೊಡೆಯುತ್ತಾ ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟು ಆತನ ಮೈಗಳೆಲ್ಲ ಗಾಯ ಆಗಿಸಲ್ಪಟ್ಟವನಾಗಿ ದಾರಿಯಲ್ಲಿ ಎಳೆದುಕೊಂಡವರಾಗಿ ಆತನನ್ನು ಒಡಿಸಿಕೊಂಡು ನಡೆಸಿಕೊಂಡು ಹೋಗ್ತಾರೆ. ಆಗ ಕಲ್ವಾರಿ ಶಿಲುಬೆ ಮೇಲೆ ಆತನ ಕರೆಕೊಂಡು ಹೋದಾಗ ಹೆಚ್ಚು ಕಡಿಮೆ ಮಧ್ಯಾಹ್ನ 12 ಗಂಟೆಗಳ ಸಂದರ್ಭ. ಆ ಕಲ್ವಾರಿ ಶಿಲುಬೆ ಆ ಗೊಲ್ಗೊಥಾ ಬೆಟ್ಟದ ಮೇಲೆ ಆ ಕಪಾಲ ಸ್ಥಳವೆಂಬ ಸ್ಥಳದಲ್ಲಿದೆ. ಆ ಶಿಲುಬೆ ಮೇಲೆ ತನ್ನ 2 ಕೈಗಳಿಗೆ ಮೊಳೆಯನ್ನು ಹೊಡೆದು, ಕಾಲುಗಳಿಗೆ ಮೊಳೆಯನ್ನು ಹೊಡೆದು ಆತನನ್ನು ಶಿಲುಬೆಗೆ ಏರಿಸ್ತಾರೆ. ಆತನ ಕೊನೆಯ ಹಂತದ ಒಂದು ಘಟನೆ. ಯೇಸು ಸ್ವಾಮಿ 33 ವರ್ಷಗಳ ಕಾಲ ಈ ಭೂಮಿಯಲ್ಲಿ ವಾಸವಾಗಿದ್ದರು. ಆತನು 30 ವರ್ಷಗಳ ಕಾಲ ತನ್ನ ಮನೆ ಅಂದರೆ ತನ್ನ ತಾಯಿ, ತನ್ನ ಕುಟುಂಬದವರಿಗಾಗಿ ತನ್ನ ಸಮಯ ಅವರಿಗಾಗಿ ಆತನು ಒದಗಿಸಿಟ್ಟನು. 30ನೇ ವಯಸ್ಸಿನಲ್ಲಿ ಈತನು ದೇವರ ಸೇವೆಯನ್ನು ಮಾಡಲು ಬಂದನು. ಆಗ 3.5 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ ಆತ 3.5 ವರ್ಷ ಕಾಲ ತನ್ನ ಸೇವೆಯಲ್ಲಿ ದೇವರ ಸುವಾರ್ತೆಯನ್ನು ಎಲ್ಲ ಮಕ್ಕಳಿಗೆ ಸಾರಿದನು. ಎಲ್ಲ ಜನಗಳಿಗೆ ಸುವಾರ್ತೆ, ದೇವರ ಪ್ರೀತಿ, ದೇವರ ಸತ್ಯ, ದೇವರಿಂದ ಬಿಡುಗಡೆಯನ್ನು ಕುರಿತು ಮಕ್ಕಳಿಗೆ ಸಾರಿ ಅನೇಕರಿಗೆ ದೈವ ಸಂದೇಶವನ್ನು ಕೊಟ್ಟಾತನು.
ಆದರೆ ತನ್ನ 3.5 ವರ್ಷ ಕಾಲ ಅವಧಿ ಮುಕ್ತಾಯದ ಒಂದು ಸನ್ನಿವೇಶ. ಈತನ ವಯಸ್ಸು 33 ವರ್ಷ. ಒಳ್ಳೆಯ ಶರೀರದಲ್ಲಿ ಬಲವುಳ್ಳ ಒಬ್ಬ ದೃಢಗಾತ್ರವುಳ್ಳ ಯವನಸ್ಥನಾಗಿ ಕಾಣಲ್ಪಡ್ತಾನೆ ಈ ಯೇಸು ಕ್ರಿಸ್ತನು. ಆಗ ಈತನನ್ನು ಆ ಶಿಲುಬೆ ಮೇಲೆ ಹೊಡೆದಾಗ ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟಿದ್ದಾರೆ. ತಲೆಯ ಭಾಗದಲ್ಲಿ, ನಮ್ಮ ಊರಿನ ಭಾಗದಲ್ಲಿ ನೋಡಿದಾಗ ಜಾಲಿ ಮುಳ್ಳು ಎಂಬುದಾಗಿ ಹೇಳ್ತೀವಿ. ಆ ಮುಳ್ಳು ಹೆಚ್ಚು ಕಡಿಮೆ 1 ರಿಂದ 1.5 ಇಂಚು ಉದ್ದ ಇರ್ತದೆ. ಆದರೆ ಆ ಒಂದು ಇಸ್ರಾಯೇಲ್ ದೇಶದಲ್ಲಿ ಒಂದು ಮುಳ್ಳು ಇತ್ತು. ಜಾಲಿಯ ಮುಳ್ಳನಂತೆಯೇ ಮುಳ್ಳು ಕಾಣಿಸಲ್ಪಡುತ್ತೆ. ಆ ಮುಳ್ಳು 3 ಇಂಚುಗಳ ಉದ್ದದಲ್ಲಿದ್ದವು. ಆ ಮುಳ್ಳು ಸಂಪೂರ್ಣವಾಗಿ ಅದು ಹೇಗೆ ಬಗ್ಗಿಸಿದರೂ ಬಗ್ಗಿಸಲ್ಪಡುತ್ತದೆ. ಅಂಥ ಮುಳ್ಳನ್ನು ಎಣೆದು ಕಿರೀಟವನ್ನಾಗಿ ಮಾಡಿ ಆತನ ತಲೆಗೆ ಆ ಕಿರೀಟವನ್ನು ಹೊತ್ತುತ್ತಾರೆ. ಆ ತಲೆಗೆ ಒತ್ತಿಸಲ್ಪಟ್ಟ ಮೇಲೆ ಕೆಲವು ವೇದ ಪಂಡಿತರುಗಳು ಕೊಡುವಂತಹ ಒಂದು ವ್ಯಾಖ್ಯಾನ ಏನೆಂದರೆ, ಆ ಮುಳ್ಳಿನ ಕಿರೀಟ ಹಾಕಿದಾಗ ಕೆಲವೊಂದು ಆತನ ನೆತ್ತಿಯ ಒಳಭಾಗದಲ್ಲಿ ಬಂತು, ಕೆಲವು ಕಣ್ಣಿನ ಭಾಗ, ಮೂಗಿನ ಭಾಗಕ್ಕೆ, ಕೆಲವು ಮೆದುಳು, ಕಿವಿಯ ಭಾಗಗಳೆಲ್ಲ ಆ ಮುಳ್ಳು ಚುಚ್ಚಿಕೊಂಡು ಹೊರಗೆ ಕಾಣಿಸಲ್ಪಡ್ತಾ ಇತ್ತು. ಅಂಥ ಒಂದು ಅಘೋರವಾದ ಮರಣ ಈ ಲೋಕದಲ್ಲಿ ಯಾವ ಮನುಷ್ಯನೂ ಹೊಂದಲಾರದ ಒಂದು ಮರಣ. ಲೋಕದಲ್ಲಿ ಯಾವ ವ್ಯಕ್ತಿಗೂ ಬಂದಿಲ್ಲ ಇಂತಹ ಒಂದು ಮರಣ. ಅಂತಹ ಮರಣ ಈ ದೇವಕುಮಾರ ಯೇಸು ಕ್ರಿಸ್ತನು ತಾನು ಹೊಂದುವಂಥ ಒಂದು ಪರಿಸ್ಥಿತಿ. ಇಂಥ ಮರಣವನ್ನು ತೆಗೆದುಕೊಂಡ ಆತನು ತನ್ನ ಹಣೆಗೆ ಆ ಮುಳ್ಳಿನ ಕಿರೀಟ ಹಚ್ಚಿದರ ನಿಮಿತ್ತ ಕಣ್ಣು ಕೂಡ ಕಾಣದ ಹಾಗೆ ಆ ಕಣ್ಣಿನ ಭಾಗದ ರಕ್ತ ಹರಿತಾ ಇದೆ. ತನ್ನ ಹಣೆಯಲ್ಲಿ ಮುಖದ ಮೇಲೆ ಹರಿತಿರೋ ರಕ್ತವನ್ನು ಒರೆಸಿಕೊಳ್ಳಕ್ಕಾಗದ ಹಾಗೆ ತನ್ನ 2 ಕೈಗಳನ್ನು ಕೂಡ ಆ ಒಂದು ಹಲಿಗೆಗೆ ಒಡೆದು ಆತನಿಗೆ 1-2 ಭಾಗದ ಮೊಳೆಗಳಿಂದ ಜಡಿದು ಇಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಆ ಮೈನಲ್ಲಿ ಹೊಡೆದಂಥ ಏಟು, ಚಡಿ ಏಟು, ಆ ಮೈನ ಎಲ್ಲ ಭಾಗಗಳ ಹರಿದು ಹೋಗಿದೆ. ಕಾಲಿನ ಭಾಗಗಳಲ್ಲಿ ನೋವಿನ ನರಳಾಟದ ನಡುವೆ ಆ ಕ್ರಿಸ್ತನು ಆ ಶಿಲುಬೆ ಮೇಲೆ ನೇತಾಡುತ್ತಾ ಆತನು ಒದ್ದಾಡುತ್ತಾ ಆ ಪಾಡು ಅನುಭವಿಸುತ್ತಾ ಇದ್ದಾನೆ. ಪ್ರಿಯವಾದ ದೇವಚನರೇ, ಯೇಸು ಕ್ರಿಸ್ತನ ಪಾಡು ಈ ಲೋಕದಲ್ಲಿ ಯಾವ ಮನುಷ್ಯನಿಗೂ ಇಲ್ಲ. ಯಾವ ಮನುಷ್ಯನೂ ಇದನ್ನು ಅನುಭವಿಸಲಿಲ್ಲ. ಯಾರೂ ಅನುಭವಿಸೋಕ್ಕೆ ಅಸಾಧ್ಯವಾದ ಒಂದು ಮರಣ ಈತನದು. ಅಂತಹ ಶ್ರಮೆಗಳನ್ನು ಅನುಭವಿಸುತ್ತಾ ಈತ ಆ ಶಿಲುಬೆ ಮೇಲೆ ಇರುವಾಗ ಕೊನೆಯದಾದ ಗಂಟೆ, ಕೊನೆಯ ಗಳಿಗೆ, ಜೀವ ಹೋಗುವ ಕೆಲವು ಸಮಯಗಳು, ಅಂತಹ ಘಟನೆಗಳಲ್ಲಿ ಈತನು ಕೆಲವು ಮಾತುಗಳನ್ನು ಹಾಡುತ್ತಾನೆ. ಇದನ್ನೇ ಈ ದಿನ ಪ್ರಪಂಚದ ಎಲ್ಲ ಕಡೆ ಜನಗಳು ಈ ಗುಡ್ ಫ್ರೈಡೆ ಸಭೆಯ ಆರಾಧನೆಗಳಲ್ಲಿ 7 ಮಾತುಗಳು, ಕ್ರಿಸ್ತನು ಮಾತನಾಡಿದ 7 ಕೊನೆಯ ಮಾತುಗಳನ್ನು ಅವರೆಲ್ಲರೂ ಮಾತನಾಡ್ತಾರೆ. ಅದರಲ್ಲಿ ಮೊದಲನೇ ಮಾತು, ಬಹಳ ಪ್ರಮುಖವಾದ ಮಾತು ಅದೇನೆಂದರೆ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ 1:34 ವಾಕ್ಯದಲ್ಲಿ ಆತನ ಹಾಡಿದ ಮೊದಲನೇ ಮಾತು ಹೀಗಿದೆ. ಪ್ರಿಯರೇ, ನಾವು ಓದ್ತೇನೆ, ಇದನ್ನು ಕೇಳಿ. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ನೋಡಿ, ಈ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನನ್ನು ಆ ರೋಮಾಯ ಸಿಪಾಯಿಗಳು ಹೀಗೆಲ್ಲ ಮಾಡಿ ಚಿತ್ರಹಿಂಸೆಗೆ ಒಳಪಡಿಸಿ ಹಾಕಿದ್ದಾರೆ. ಆ ವೇಳೆ ತನ್ನ ಒಂದು ಕಠಿಣವಾದ ಅನುಭವ, ಕಠಿಣವಾದ ಪರಿಸ್ಥಿತಿಯಲ್ಲಿ ಈತನಿದ್ದಾನೆ. ಆ ರಕ್ತ ಹರಿತಾ ಇದೆ. ಅದಲ್ಲದೆ ಎಡಗಡೆಗೆ ಒಬ್ಬ ಕಳ್ಳ, ಬಲಗಡೆಗೆ ಒಬ್ಬ ಕಳ್ಳನನ್ನು ಕೂಡ ಹಾಕಿದ್ದಾರೆ. ಅಂಥ ಪಾಡುಗಳ ನಡುವೆ ಆತನು ಕೇಳಿದಂಥ ಒಂದು ಪ್ರಶ್ನೆ, ತನ್ನನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ದೇವರು, ತಂದೆಯಾಗಿರುವ ಪರಲೋಕದ ದೇವರು ನೋಡಿ ಆತನು ಕೇಳಿಕೊಳ್ಳುವುದು ಏನೆಂದರೆ, ತಂದೆಯೇ ಅವರನ್ನು ಕ್ಷಮಿಸು, ಕ್ಷಮಿಸು. ಯೇಸು ಸ್ವಾಮಿಯ ಮಾತು ಕ್ಷಮೆ. ಯಾರಿಗೆ? ತನ್ನನ್ನು ಹಿಂಸಿಸಿದವರಿಗೆ, ತನ್ನನ್ನು ಒಡೆದವರಿಗೆ, ತನ್ನ ಶರೀರವನ್ನು ಚಿತ್ರವಾಗಿ ಮಾಡಿದ ಜನಗಳು, ಆ ರೋಮಾಯ ಸಿಪಾಯಿನವರು, ತನ್ನ ಕೈಗಳಿಗೆ ಮೊಳೆಯನ್ನು ಜಡಿದವರು, ಆ ಕಣ್ಣಿನ ಭಾಗ ಕಾಣಲಾರದೆ ತನ್ನ ಶರೀರವನ್ನೇ ಇವರು ಇಷ್ಟು ಘೋರವಾದ ಹಿಂಸೆಗೆ ಒಳಪಡಿಸಿದಂತಹ ಆ ಸಿಪಾಯಿಯನ್ನು ನೋಡಿ ಆ ಜನರಿಗೆ ಯೇಸು ಕ್ರಿಸ್ತನು ಕೇಳುವಂಥ ಮಾತು, ಅವರನ್ನು ಕ್ಷಮಿಸಿರಿ, ಅವರು ಏನೂ ಅರಿಯಲಾರದವರಾಗಿದ್ದಾರೆ, ಅವರು ಮಾಡುವುದು ಏನೂ ಎಂಬುದಾಗಿ ತಮಗೆ ಗೊತ್ತಿಲ್ಲದೆ ಮಾಡ್ತಾರೆ, ಅವನ್ನ ಕ್ಷಮಿಸಬೇಕು ಅಂತ ಯೇಸು ಸ್ವಾಮಿ ಕೇಳಿಕೊಳ್ತಾರೆ.
ಪ್ರಿಯವಾದವರೇ, ಈ ಕ್ಷಮೆ ಇದು ಮಹಾ ದೊಡ್ಡ ವಿಷಯ. ಇವತ್ತು ಯಾವ ಮಾನವನಲ್ಲಿ ಕ್ಷಮೆ ಅನ್ನೋದು ಸಿಗಲ್ಲ. ಯಾವುದೇ ಮನುಷ್ಯ ತನ್ನ ವಿರುದ್ಧ ನಿಂತವನು, ತನ್ನ ವಿರುದ್ಧವಾಗಿ ಮಾತನಾಡುವನು, ತನಗೆ ವಿರುದ್ಧವಾಗಿ ಕುತಂತ್ರ ಮಾಡಿದು ಕೇಡು ಮಾಡಿದವರಿಗೆ ಮುಯಿ ತೀರಿಸೋದಕ್ಕಾಗಿ ಅವನನ್ನು ನಾಶಪಡಿಸೋಕ್ಕೆ ಮನುಷ್ಯ ಆತುರಪಟ್ಟವನಾಗಿ ಓಡುವರನ್ನ ನಾವು ಕಾಣ್ತೀವಿ. ಆದರೆ ತನ್ನ ಜೀವಿತಕ್ಕೆ, ತನ್ನ ಬದುಕಿಗೆ, ತನ್ನ ಬದುಕಿನ ಅಂಶಕ್ಕೆ ಒಂದು ಹೀನಾಯವಾದ ಪರಿಸ್ಥಿತಿ ತಂದ ಮನುಷ್ಯನನ್ನು ಯಾವ ಮನುಷ್ಯ ಕ್ಷಮಿಸೋಕ್ಕೆ ಆಸೆ ಪಡಲ್ಲ. ಆದರೆ ಇಂಥ ಒಂದು ಗುಣ, ಇಂಥ ಒಂದು ಸ್ವಭಾವ ಯೇಸು ಕ್ರಿಸ್ತನಲ್ಲಿ ನಾವು ಕಾಣುತ್ತೇವೆ. ಆತನು ಕೇಳ್ತಾನೆ, ತಂದೆಯೇ ಅವರನ್ನು ಕ್ಷಮಿಸ್ರಿ. ಯೇಸು ಸ್ವಾಮಿಯ ಕ್ಷಮೆ, ಆತನ ಮನದಾಳದಿಂದ ದೇವರನ್ನ ಬೇಡಿಕೊಳ್ತಾರೆ ಕ್ಷಮಿಸಕ್ಕೆ. ಆತನ ಒಂದೊಂದು ಪ್ರಸಂಗ ಮಾಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ವಿರೋಧಿಯನ್ನು ಪ್ರೀತಿಸಿರಿ, ನಿನ್ನ ವಿರೋಧಿಗಳಿಗಾಗಿ, ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಅಂತ. ಒಂದು ಜಾಗದಲ್ಲಿ ಪೇತ್ರನು ಬಂದು ಕೇಳ್ತಾನೆ, ಸ್ವಾಮಿ, ನನ್ನ ತಮ್ಮ ನನಗೆ ತಪ್ಪು ಮಾಡಿದರೆ ನಾನು ಅವನ ಕ್ಷಮಿಸಬೇಕೇ ಅಂತ. ಹೌದು, ಕ್ಷಮಿಸಬೇಕು. ಎಷ್ಟು ಸಾರಿ ಕ್ಷಮಿಸಲಿ? ಆಗ ಆತ 7 ಸಾರಿ ಅಲ್ಲ, 770 ಸಾರಿ ಅವನ್ನ ಕ್ಷಮಿಸು. ಈಗ ಯೇಸು ಸ್ವಾಮಿ ತನ್ನ ಪ್ರಸಂಗದಲ್ಲಿ ತನ್ನಲ್ಲಿ ಇರುವ ಶಿಷ್ಯರಿಗೆ ಹೇಳಿದ ಮಾತು ಕ್ಷಮಿಸು ಅಂದರು. ತಾನು ಏನನ್ನು ಹೇಳಿಕೊಟ್ಟನೋ ಅದನ್ನೇ ತಾನು ಅದರಂತೆ ನಡೆದನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ತನ್ನ ಜೀವಿತಕ್ಕೆ ಕುಂದು ತಂದವರು, ತನಗೆ ಒಂದು ಮರಣದ ಪಾಡಿಗೆ ತಂದ ಮನುಷ್ಯನನ್ನು ನೋಡಿ ಯೇಸು ಸ್ವಾಮಿ ಕೇಳ್ತಾರೆ, ಅವನನ್ನು ಕ್ಷಮಿಸಬೇಕು. ಒಬ್ಬ ಮನುಷ್ಯನಿಗೆ ಮಹಾ ದೊಡ್ಡ ಅಪರಾಧ, ಮಹಾ ದೊಡ್ಡ ಘೋರ ಅಪರಾಧ ಮಾಡಿದವನಿಗೆ ಕ್ಷಮೆ ಅದು ಬಹಳ ಪ್ರಾಮುಖ್ಯವಾದ ಅಂಶ. ಕ್ಷಮಿಸೋದು. ಲೋಕದಲ್ಲಿ ಎಷ್ಟೋ ಧರ್ಮ ಇದೆ, ಎಷ್ಟೋ ಜನಗಳಿದ್ದಾರೆ, ಎಷ್ಟೋ ಮನುಷ್ಯರು, ರಾಜರು, ಅನೇಕ ವಿಧ ವಿಧವಾದ ಜನಗಳಿದ್ದಾರೆ. ಆದರೆ ಅವರಿಗೆ ಯಾರಿಗೂ ಇಂಥ ಭಾವನೆ ಇರುವನ್ನ ನಾವು ನೋಡೋಕ್ಕೆ ಅಸಾಧ್ಯ. ಒಬ್ಬ ಆತನನ್ನು ಮಾತ್ರ ನೋಡೋಕ್ಕೆ ಸಾಧ್ಯ. ಆತನು ಯಾರಂದರೆ ಕರ್ತನಾದ ಯೇಸು ಕ್ರಿಸ್ತನು. ಇವತ್ತು ನೀನು ನಾನು ಆರಾಧಿಸುವ ಕ್ರಿಸ್ತನು. ಆತನ ಮೊದಲನೇ ಮಾತು ಕ್ಷಮೆ. ಅವನನ್ನು ಕ್ಷಮಿಸು ಎಂಬುದಾಗಿ ಆತನನ್ನು ಕೇಳಿದರು. ಇವತ್ತು ದಿವಸ ಕ್ರಿಸ್ತನಲ್ಲಿ ಜೀವಿಸುವ ಜನಗಳು, ಕ್ರಿಸ್ತನನ್ನು ಆರಾಧಿಸುವ ವಿಶ್ವಾಸಿಗಳು, ಕ್ರಿಸ್ತನ ಸೇವೆ ಮಾಡುವ ಸೇವಕರು, ಕ್ರಿಸ್ತನಿಗಾಗಿ ಬದುಕುತ್ತಿರುವ ಜನಗಳು ಕಾರ್ಯಕ್ರಮ ವೀಕ್ಷಿಸುವ ಅನೇಕರ ಕುಟುಂಬಗಳಲ್ಲಿ ನಿನ್ನಲ್ಲಿ ಕೂಡ ಈ ಕ್ಷಮಿಸುವ ಭಾವನೆ ನಿನ್ನಲ್ಲಿದೆಯಾ? ನಿನಗೆ ವಿರೋಧವಾಗಿ, ನಿನ್ನ ಕುಟುಂಬಕ್ಕೆ ವಿರೋಧವಾಗಿ, ನಿನ್ನ ಜೀವಿತಕ್ಕೆ ವಿರೋಧವಾಗಿ, ನಿನ್ನ ಬದಿಯಲ್ಲಿರುವ ಮನೆಯವರು, ನಿನ್ನ ಒಡನೆ ಕೆಲಸ ಮಾಡುವ ಮನುಷ್ಯ, ನಿನ್ನ ಒಡ ಹುಟ್ಟಿದವರು, ನಿನ್ನಲ್ಲಿ ಇರುವ ಜನಗಳು, ಅನೇಕರು, ಅನೇಕ ಸನ್ನಿವೇಶ ಬರ್ತದೆ. ಅವರಿಗೆ ಕ್ಷಮಿಸುವಂಥ ಗುಣ ಬರಬಹುದಾ? ಒಂದು ವೇಳೆ ನಿನ್ನಲ್ಲಿ ಬರುವುದಾದರೆ ನಿನ್ನಲ್ಲಿ ಕ್ಷಮಿಸೋ ಭಾವನೆಯನ್ನು ನಿನ್ನ ಸೃಷ್ಟಿ ಮಾಡಿಕೊಡಬೇಕು. ನಿನ್ನ ಮಾಡೆಲ್, ರೋಲ್ ಮಾಡೆಲ್ ಯಾರು? ನೀನು ಯಾರಾಗಿ ಜೀವಿಸಲು ಆಸೆ ಪಡುವಿ? ನೀನು ಯಾರಾಗಿ ಬದುಕಲು ಆಸೆ ಪಡುವಿ? ನೀನು ಯಾರಂತೆ ಜೀವಿಸಬೇಕಂತ ಪ್ರಯತ್ನಿಸ್ತಾ ಇದೆಯಾ? ಯೇಸು ಕ್ರಿಸ್ತನ ಹಾಗೆ ನೀನು ಜೀವಿಸು. ಯೇಸು ಕ್ರಿಸ್ತನನ್ನು ನೋಡು, ಆತನ ಪಾಡುಗಳನ್ನು ನೋಡು. ತನಗೆ ಕೊಟ್ಟ ಪಾಡು, ತನಗೆ ಕೊಟ್ಟ ಹಿಂಸೆ, ಇಂಥವನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಆತನನ್ನು ಕ್ಷಮಿಸಬೇಕು. ಎಸ್, ಯೇಸು ಸ್ವಾಮಿಯಲ್ಲಿ ಇದ್ದಂಥ ಮಹಾದೊಡ್ಡ ಸ್ವಭಾವ ಅವನನ್ನು ಕ್ಷಮಿಸುವಂಥ ಸ್ವಭಾವ. ಆತನ ಕಲ್ವಾರಿ ಶಿಲುಬೆ ಕೊನೆಯ ಹಂತದ ಬದುಕಿನಲ್ಲಿ ಆತನ ಕ್ಷಮಿಸಬೇಕು. ಇವತ್ತು ಕ್ಷಮೆ. ಇವತ್ತು ಅನೇಕ ವೇಳೆ ನಾವು ವಾಕ್ಯವನ್ನು ಕೇಳ್ತೀವಿ, ಅನೇಕ ಸತ್ಯವನ್ನು ಕೇಳ್ತೀವಿ. ಆ ಕೇಳಿದ ವಾಕ್ಯ, ಕೇಳಿದ ಸತ್ಯದಲ್ಲಿ ಎಷ್ಟು ಮಾತ್ರ ನಾವು ನಡ್ಕೊಳ್ತಾ ಇದ್ದೀವಿ? ನಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ಕಾಣ್ತೀವಾ? ನಮ್ಮ ಅನುಭವದಲ್ಲಿ ತೆಗೆದುಕೊಂಡು ಬರ್ತೀವಾ? ಇವತ್ತು ಅನೇಕ ವೇಳೆ ನಮ್ಮ ಅನುಭವದಲ್ಲಿ ಇದು ಇಲ್ಲ. ನಮ್ಮ ಅನುಭವದಲ್ಲಿ ಇದನ್ನು ತಗೊಂಬರಬೇಕು. ನಮ್ಮ ಅನುಭವದಲ್ಲಿ ಯಾವಾಗ ತಗೊಂಬರ್ತೀವೋ ಆವತ್ತು ನೀನು ಕ್ರಿಸ್ತನ ಹಾಗೆ ಮಾರ್ಪಾಡು ಹೊಂದಿವಿ, ಕ್ರಿಸ್ತನ ಗುಣಗಳಲ್ಲಿ ಮಾರ್ಪಾಡು ಹೊಂದಿವಿ, ಕ್ರಿಸ್ತನಲ್ಲಿರುವ ಸ್ವಭಾವಗಳನ್ನು ಮಾರ್ಪಡಿಸಿಕೊಳ್ಳುವಿ. ಯೇಸು ಸ್ವಾಮಿಯ ಗುಣ, ಮನುಷ್ಯನ ಪಾಪಕ್ಕಾಗಿ ಆತನ ಕ್ಷಮಿಸಿದ. ಇವತ್ತು ನೀನು ಕೂಡ ಅನೇಕ ತಪ್ಪುಗಳು ಮಾಡಿರ್ತಿ, ತಿಳಿಯಲಾರದೆ ಸನ್ನಿವೇಶಕ್ಕೆ ಒಳಪಟ್ಟು, ನಿರ್ಬಂಧಕ್ಕೆ ಒಳಪಟ್ಟು, ಅನೇಕ ಘಟನೆಗಳ ನಿಮಿತ್ತ ಮಾಡಿದ್ದಿ. ಆದರೆ ಇವತ್ತು ನೀನು ಕರ್ತನ ಮುಂಭಾಗದಲ್ಲಿ ಕುಳಿತುಕೊಳ್ಳುವುದಾದರೆ, ದೇವರೇ ನನ್ನ ಕ್ಷಮಿಸ್ರಿ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಹೊತ್ತಿಕೊಂಡ ಶಿಲುಬೆ ಯಾರ್ದು ಗೊತ್ತಾ? ನಿನ್ನ ನನ್ನ ಪಾಪಗಳು. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ತಿಳಿಸಲ್ಪಡ್ತದೆ,
ಹೇಗೋ ಆತನು ಹೊತ್ತುಕೊಂಡ ಹೊರೆ ಆತನಿಗೆ ನಮ್ಮ 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 ಒಂದು ತಪ್ಪುಗಳಿಂದ ಆತನಿಗೆ ಬಾಸುಂಡೆ ಆಯಿತು. ಆತನ ಬಾಸುಂಡೆಗಳಿಂದ ನಾವು ಗುಣವಾದೆವು. ಯೇಸು ಕ್ರಿಸ್ತನ ಶರೀರದಲ್ಲಿ ಆದಂಥ ಗಾಯಗಳು, ಆತನ ಶರೀರದಲ್ಲಿ ಹೊಂದಿದ ಒಂದೊಂದು ಏಟು ಗಾಯಗಳು, ಅದು ನಿನ್ನನ್ನು ಕ್ಷಮಿಸುವ ಗಾಯಗಳು, ನಿನ್ನನ್ನು ಗುಣಪಡಿಸುವ ಶಕ್ತಿ. ನಿನಗೋಸ್ಕರವಾಗಿ ಕ್ರಿಸ್ತನು ತೆಗೆದುಕೊಂಡ ಮುಳ್ಳಿನ ಕಿರೀಟ, ಮುಳ್ಳುಗಳು ಅದು ಶಾಪದಿಂದ ಕೂಡಿರುವಂಥದ್ದು. ಮನುಷ್ಯನ ಜೀವಿತದ ಶಾಪ, ನಿನ್ನ ಕುಟುಂಬದಲ್ಲಿರುವ ತಲಾಂತರದ ಶಾಪಗಳು, ನೀನು ವಾಸ ಮಾಡುವ ಮನೆಗಳ ಶಾಪ, ನಿನ್ನ ಜೀವನದಲ್ಲಿ ನಿನ್ನ ಹಿಂದಿನ ತಲೆಯವರು, ನಿನ್ನ ತಾತ ಮುತ್ತಾತರವರು, ನಿನ್ನ ಮುಂದೆ ನಡೆದು ಹೋದ ಜನಾಂಗದವರು ಮಾಡಿದಂತಹ ಅನೇಕ ಶಾಪದ ಕ್ರಿಯೆಗಳು ಯೇಸು ಕ್ರಿಸ್ತನು ನಿನ್ನ ಮೇಲಿಂದ ತಾನು ಹೊರಗೆ ತೆಗೆದಿದ್ದಾನೆ. ಆತನು ಹೊತ್ತಿಕೊಂಡ ಆ ಮುಳ್ಳಿನ ಕಿರೀಟ ಯಾವುದೆಂದರೆ ನಿನ್ನ ಶಾಪಗಳು. ಇವತ್ತು ಕ್ರಿಸ್ತನ ಮರಣ ಭೂಮಿಯಲ್ಲಿ ವಾಸಿಸುತ್ತಿರುವ ಎಲ್ಲ ಮನುಷ್ಯರು, ಅವ ಯಾವ ಧರ್ಮವಾಗಿರಲಿ, ಯಾವ ಜಾತಿಯಾಗಿರಲಿ, ಯಾವ ಭಾಷೆಯಾಗಿರಲಿ, ಅವನು ಯಾವ ಸ್ಥಳದಲ್ಲಿ ವಾಸಿಸಲಿ, ಅವನು ಯಾರೇ ಆಗಿರಲಿ, ಕರ್ತನಾದ ಯೇಸು ಕ್ರಿಸ್ತನು ನಿನಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಯೇಸುವಿನ ರಕ್ತ ಪವಿತ್ರವಾದ ರಕ್ತ. ಯೇಸು ಕ್ರಿಸ್ತನ ರಕ್ತ ಮನುಕುಲವನ್ನು ಕ್ಷಮಿಸುವ ರಕ್ತ. ಯೇಸು ಕ್ರಿಸ್ತನ ರಕ್ತ ಮನುಕುಲ ಪಾಪದಿಂದ ವಿಮೋಚಿಸಿ, ಯೇಸುವಿನ ರಕ್ತದಲ್ಲಿ ಮನುಕುಲವನ್ನು ಬಿಡಿಸಿ ಪರಲೋಕದ ಹಾದಿಯ ಕಡೆಗೆ ಆತನು ನಡೆಸುವಂಥ ಕಾರ್ಯ. ಈ ವರ್ಷ ಅನೇಕರು ಕ್ರಿಸ್ತನ ಕಡೆಗೆ ಬರಬೇಕು. ನೀನು ಯೇಸುವಿನ ಶಿಲುಬೆಯ ನೋಡುವುದಾದರೆ ಆ ಶಿಲುಬೆಯಲ್ಲಿ ಆತನು ಪಟ್ಟ ಘೋರವಾದ ನೋವುಗಳು, ಘೋರವಾದ ಪಾಪಗಳು, ಘೋರವಾದ ಗಾಯಗಳು ಯಾರಿಗಾಗಿ? ನಿನಗಾಗಿ, ನಿನ್ನನ್ನು ಗುಣಪಡಿಸೋದಕ್ಕಾಗಿ, ನಿನ್ನನ್ನು ಗುಣಪಡಿಸಿ ನಿನ್ನನ್ನು ಆಶೀರ್ವದಿಸೋಕ್ಕಾಗಿ. ಈ ಕ್ರಿಸ್ತನು ಅನುಭವಿಸಿದ ಒಂದೊಂದು ಪಾಡುಗಳು ನಿನ್ನನ್ನು ವಿಮೋಚಿಸುವ ಪಾಡುಗಳಾಗಿದೆ. ನಿನಗಾಗಿ ತನ್ನ ಜೀವವನ್ನು ಕೊಟ್ಟಾತನು. ಈ ಕಲ್ವಾರಿ ಶಿಲುಬೆಯ ಆತನು ಕೊನೆಯ ಗಳಿಗೆಯ ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾವ ಮಾನವನು ಇಂಥ ಮಾತುಗಳು ಆಡಲು ಅಸಾಧ್ಯ, ಯಾವ ಮನುಷ್ಯನು ಇಂಥ ಒಂದು ನಿರ್ಧಾರ ಮಾಡೋಕ್ಕೆ ಅಸಾಧ್ಯವಾದ ಕಾರ್ಯ. ಆದರೆ ಯೇಸು ಕ್ರಿಸ್ತನು ಮಾತ್ರವೇ ತನ್ನ ಒಂದು ಯೌವನ ಕಾಲದಲ್ಲಿ ತನ್ನ ಬದುಕನ್ನು ಸಮರ್ಪಣೆ ಮಾಡಿದಂಥ ಕ್ರಿಸ್ತನು ತನ್ನ ಜೀವಿತವನ್ನು ತನಗೋಸ್ಕರವಾಗಿ ಅಲ್ಲದೆ ಈ ಲೋಕದ ಮನುಕುಲಕ್ಕಾಗಿ ಕೊಟ್ಟ ಜೀವಿತ, ಮಾನವನ ರಕ್ಷಣೆಗಾಗಿ, ಮನುಷ್ಯನಿಗೆ ಸಮಾಧಾನಕ್ಕಾಗಿ ಆತನು ಕೊಟ್ಟಂಥ ಜೀವ, ಆತನು ಕ್ಷಮಿಸುವಂಥ ಹಕ್ಕು. ಇವತ್ತು ಅನೇಕ ವಿಶ್ವಾಸಿಗಳು, ಅನೇಕ ಸೇವಕರುಗಳು, ಅನೇಕ ಕ್ರಿಸ್ತನ ವಾಕ್ಯವನ್ನು ಸಾರುವವರಲ್ಲಿ ಕೂಡ ಇವತ್ತು ಮನುಷ್ಯನ ಕ್ಷಮಿಸ್ತೀವಿ, ಮನಪೂರ್ವಕವಾಗಿ ಕ್ಷಮಿಸ್ತೀವಿ, ಮನಪೂರ್ವಕವಾಗಿ ಆ ಮನುಷ್ಯನ ಕ್ಷಮಿಸ್ತೇವೆ. ಪ್ರೇರೇ ಕ್ಷಮೆ ಬಹಳ ಮುಖ್ಯ. ಇದನ್ನು ದೇವಕುಮಾರನಾದ ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಇರುವಾಗ ಆ ಮಾನವನಿಗಾಗಿ, ಆ ಮನುಷ್ಯನ ಕ್ಷಮೆಗಾಗಿ ಕೊಟ್ಟಂತಹ ಮೊದಲನೇ ಮಾತು, ಮೊದಲನೇ ವರದಾನ. ಪ್ರಿಯರೇ, ಕಳೆದ ದಿನಗಳಲ್ಲಿ ನಾವು ನೋಡಿದ್ವಿ, ಟಿ ವಿನಲ್ಲಿ, ಪೇಪರ್ನಲ್ಲಿ, ಸುದ್ದಿ ನ್ಯೂಸ್ನಲ್ಲಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿಯವರನ್ನು ಶ್ರೀಲಂಕಾ ದೇಶದ LTTಗೆ ಸಂಬಂಧಪಟ್ಟಂಥ ಕೆಲವು ಜನಗಳು ಅವರನ್ನು ಕೊಂದುಬಿಟ್ರು. ಆ ಕೊಂದ ಮರಣ ಇಡೀ ದೇಶವೇ, ಇಡೀ ನಮ್ಮ ದೇಶವೇ ಒಂದು ಅಲುಗಾಡಿಸುವಂಥ ಸ್ಥಿತಿ. ಇಂಥ ಒಂದು ಎಲೆಕ್ಷನ್ ಸಂದರ್ಭಗಳಲ್ಲಿ, ಚುನಾವಣೆ ಸಮಯದಲ್ಲಿ ಆತನ ಪ್ರಚಾರಕ್ಕಾಗಿ ಬಂದಂಥ ಘಟನೆ ಸಂದರ್ಭದಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಆತನು ಕೊಲ್ಲಲ್ಪಟ್ಟನು. ಆತನಿಗೆ ಭಯಂಕರವಾದ ಮರಣ, ರಾಜೀವ್ ಗಾಂಧಿಯವರ ಮರಣ. ಆ ಮರಣಕ್ಕೆ ಸಂಬಂಧಪಟ್ಟ ಅನೇಕ ಜನಗಳನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು, ಅನೇಕರನ್ನ ಅರೆಸ್ಟ್ ಮಾಡಿದ್ರು. ಅದರಲ್ಲಿ ಕೆಲವು ಮಂದಿ ಆ LTTಗೆ ಸಂಬಂಧಪಟ್ಟವರೆಲ್ಲ ಆತ್ಮಹತ್ಯೆಗೆ ಒಳಪಟ್ಟವರಾಗಿ ಸತ್ತು ಹೋದರು. ಕೆಲವರು ಮಾತ್ರ ಅದಕ್ಕೆ ಒಳಪಟ್ಟವರನ್ನು ತಮಿಳುನಾಡಿನ ವೆಲ್ಲೂರು ಜೈಲಿನಲ್ಲಿ ಇಟ್ಟರು. ವೆಲ್ಲೂರು ಜೈಲಿನಲ್ಲಿರುವ ಕೆಲವು ವ್ಯಕ್ತಿಗಳಿದ್ದಾರೆ, ಆ ವ್ಯಕ್ತಿಗಳೆಲ್ಲ ಇದಕ್ಕೆ ಒಳಪಟ್ಟವರು ಅಂತ. ಆಗ ಕಳೆದ ದಿನಗಳಲ್ಲಿ ಸರ್ಕಾರ ಅವರ ವಿಷಯದಲ್ಲಿ ಪೇಪರ್ಗಳಲ್ಲಿ, ನ್ಯೂಸ್ನಲ್ಲೆಲ್ಲ ಅವರ ಬಗ್ಗೆ ಸುದ್ದಿ ಹಬ್ಬಿಸಲ್ಪಟ್ಟಾಗ ಅದರಲ್ಲಿ ಅವರು ಕೆಲವರಿಗೆ ನ್ಯಾಯಾಂಗ ಮರಣದಂಡನೆ ವಿಧಿಸಿತು. ಆ ಮರಣದಂಡನೆ ವಿಧಿಸಿದಾಗ ಅವರೆಲ್ಲರೂ ರಾಷ್ಟ್ರಪತಿಯವರಿಗೆ ಮೊರೆ ಇಟ್ಟರು, ದಯವಿಟ್ಟು ನಮಗೆ ಮರಣದಂಡನೆ ಬೇಡ, ನಮಗೆ ಕ್ಷಮಾದಾನ ಕೊಡಿ, ನಮಗೆ ಕ್ಷಮಾದಾನ ಕೊಡಿ, ನಮ್ಮನ್ನು ಬಿಡುಗಡೆ ಮಾಡಿ. ನಾವು ತಪ್ಪಿಗಾಗಿ ಅನೇಕ ವರ್ಷಗಳು ಜೈಲು ಶಿಕ್ಷೆ ಅನುಭವಿಸಿದ್ದೇವೆ, ನಮಗೆ ಕ್ಷಮಾದಾನ ಕೊಡಿ ಅಂತ ಕೇಳಿಕೊಂಡ್ರು. ಅನೇಕನ್ನ ನೋಡ್ತೀವಲ್ಲ, ಕ್ಷಮಾದಾನ. ಆಗ
ರಾಷ್ಟ್ರಪತಿಯವರಲ್ಲಿ ಹೋಗಿದೆ, ಸುಪ್ರೀಂ ಕೋರ್ಟ್ನಲ್ಲೂ ಹೋಗಿದೆ. ನಮಗೆ ಸಮಾಧಾನ ಬೇಕು. ಆದರೆ ನೀವು ಮಾಡಿದ ಘೋರ ಅಪರಾಧ, ಇದಕ್ಕೆ ಸಮಾಧಾನ ಸಿಗುವುದು ಭಾಳ ಕಷ್ಟ, ಕಠಿಣ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಗಡಿಯಲ್ಲಿದ್ದ ವೀರಪ್ಪನವರ ಸಂಗಡಿಗರು ಅನೇಕ ಪೊಲೀಸ್ ಅಧಿಕಾರಿಗಳಿಗೆ ಆ ಒಂದು ಕಾಡಿನ ಭಾಗದಲ್ಲಿ ಮರಣಕ್ಕೆ ತುತ್ತಾದರು. ಆ ಒಂದು ಘಟನೆಗೆ ಒಳಪಟ್ಟವರು ಕೆಲವರನ್ನು ಇವತ್ತು ಬೆಳಗಾಂನಲ್ಲಿರುವ ಜೈಲಿನಲ್ಲಿ ಕೆಲವ್ರನ್ನ ಇಟ್ಟಿದ್ದಾರೆ. ಅದರಲ್ಲಿ ಇರೋರು ಕೆಲವಿಗೆ ಮರಣದಂಡನೆ ವಿಧಿಸಿತ್ತು ಕೋರ್ಟ್ನಲ್ಲಿ ನ್ಯಾಯಾಂಗ. ಹಾಗೂ ಸಹ ಅವರ ಕುಟುಂಬದ ಅನೇಕರು ಕೇಳಿಕೊಂಡ್ರು, ಇಲ್ಲ ನಮಗೆ ಸಮಾಧಾನ ಕೊಡಿ, ನಾವು ಮಾಡಿದ ತಪ್ಪಿಗಾಗಿ ಅನೇಕ ವರ್ಷಗಳು ನಾವು ಕಷ್ಟಪಟ್ಟಿದ್ದೇವೆ ಅಂತ. ಆದರೆ ಅವರಿಗೆ ಇನ್ನೂ ಪರಿಪೂರ್ಣತೆ ಸಿಗಲಿಲ್ಲ. ಒಂದು ಮನುಷ್ಯನನ್ನು ಕೊಂದಿದ್ದಕ್ಕೆ, ಒಬ್ಬ ವ್ಯಕ್ತಿನ ಕೊಲೆ ಮಾಡಿದ್ದಕ್ಕೆ ಅದಕ್ಕೆ ನ್ಯಾಯ ಅವನಿಗೆ ದಂಡನೆ ಕೊಡ್ತಾ ಇದೆ. ಆದರೆ ಮನುಷ್ಯ ಕ್ಷಮೆಗಾಗಿ ಅಂಗಲಾಚಿಸ್ತಾನೆ, ಆ ಕ್ಷಮೆ ಸಿಗ್ತಾ ಇಲ್ಲ. ಅದೇ ರೀತಿಯೇ ಇವತ್ತು ಮನುಷ್ಯನ ಪಾಪಕ್ಕಾಗಿ ದೇವರು ಸನ್ನಿವೇಶದಲ್ಲಿ ನಾವು ನೋಡಿದಾಗ ಪಾಪದ ಫಲ ಮರಣ. ವೇದ ವಚನವು ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ಸಿಗುವುದು ನಿತ್ಯ ಜೀವ. ಹಾಗೆ ಆ ಕ್ಷಮೆ ಬಹಳ ದೊಡ್ಡದು. ಕ್ಷಮೆ ಅನ್ನೋ ಪದಕ್ಕೆ, ಆ ಪಾಪಕ್ಕೆ ಕ್ಷಮೆ, ಆ ಪಾಪಕ್ಕೆ ದಂಡನೆ. ಆ ದಂಡನೆ ಬೇಡ, ಆ ದಂಡನೆ ನಾನು ತೆಗೆದುಕೊಳ್ತೇನೆ, ನಿಮಗೆ ಕ್ಷಮೆ ಕೊಡ್ತೇನೆ ಅಂತ ಯೇಸು ಕ್ರಿಸ್ತ ನಮ್ಮೆಲ್ಲರ ಪಾಪದ ದಂಡನೆ ತನ್ನ ಹೆಗಲ ಮೇಲೆ ಹಾಕಿಕೊಂಡು ನನಗೆ ಕ್ಷಮೆ ಕೊಟ್ಟಿದ್ದರು. ಆ ಕ್ಷಮೆ ಬಹಳ ದೊಡ್ಡದು. ಸ್ವಾಮಿ ಕ್ಷಮೆ ಬಹಳ ದೊಡ್ಡದು. ಈ ಕ್ಷಮೆಯಿಂದಲೇ ಇವತ್ತು ನೀನು ನಾನು ಇಷ್ಟು ಸುಂದರವಾಗಿ ಬಾಳ್ತಾ ಇದ್ದೇವೆ. ಈ ಕ್ಷಮೆಯಿಂದಲೇ ನನಗೆ ಒಳ್ಳೆಯ ಜೀವನ ಇದೆ. ಪ್ರಿಯವಾದವರೇ, ಈ ಲೋಕದ ನ್ಯಾಯಾಂಗ, ಲೋಕದಲ್ಲಿ ಅನೇಕ ಕಾರ್ಯ ಈ ಮನುಷ್ಯನಿಗೆ ತಪ್ಪಿಗಾಗಿ ಕ್ಷಮೆಗೆ ಕೇಳುವಾಗ ಕ್ಷಮಾದಾನ ಸಿಗುವುದಕ್ಕೆ ಪರಿಶೀಲನೆ ಇದೆ. ಆದರೆ ಪರಲೋಕದ ಯೇಸು ಕ್ರಿಸ್ತನು ನನಗಾಗಿ ಆತನು ಹೇಳುತ್ತಾನೆ, ನನ್ನನ್ನು ದಂಡಿಸಿದವರಿಗೆ ಕ್ಷಮಿಸಿರಿ, ತಂದೆಯೇ ಅವನ ಕ್ಷಮಿಸು. ಆ ಕ್ಷಮೆ ಎಷ್ಟು ದೊಡ್ಡದಲ್ಲ. ನಿನ್ನ ಜೀವನದಲ್ಲಿ ಕೂಡ ನಿನಗೆ ದೇವರು ಕ್ಷಮಾದಾನ ಕೊಟ್ಟಿದ್ದಾರೆ. ಸ್ವಾಮಿಯ ಕೊನೆಯ ಹಂತ ಆತನಿಗೆ ಹೇಳುವುದು, ಆತನ ಮೊದಲನೇ ಮಾತು, ತಂದೆಯೇ ಅವನ ಕ್ಷಮಿಸ್ರಿ. ಆ ಕ್ಷಮಿಸೋ ಗುಣ, ಕ್ಷಮಿಸೋ ಭಾವನೆ, ಕ್ಷಮಾದಾನ ಹೊಂದಿದ ನೀನು ಭಾಗ್ಯವಂತ. ನೀನು ನಾನು ಆರಾಧಿಸುವ ದೇವರು ಭಾಳ ದೊಡ್ಡವರು. ಹಾಗಾದರೆ ಒಂದು ಪ್ರಾರ್ಥನೆ ಮಾಡೋಣವಾ? ಪ್ರೀತಿ ಉಳ್ಳ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಪ್ಪ. ಈ ಸಮಯವನ್ನು ಆಶೀರ್ವದಿಸಿ ದೇವರೇ, ನಿಮ್ಮ ಕರ ಚಾಚು. ಈ ಕಾರ್ಯಕ್ರಮ ವೀಕ್ಷಿಸುವ ಪ್ರತಿಯೊಂದು ಮಕ್ಕಳು, ಪ್ರತಿಯೊಂದು ಕುಟುಂಬ ಯೇಸು ಕ್ರಿಸ್ತನು ಕೊಟ್ಟಂಥ ಕ್ಷಮಾದಾನವನ್ನು ಹೊಂದಿಕೊಳ್ಳಲಿ ಈ ಮನೆಯವರು. ಇವರಲ್ಲಿ ದೇವರು ಒಂದು ದೊಡ್ಡ ಬಿಡುಗಡೆ, ಒಂದು ದೊಡ್ಡ ಬದಲಾವಣೆಯ ಆಶೀರ್ವಾದವನ್ನು ದಯಪಾಲಿಸಿಕೊಡಿ. ದೇವಾ, ನಿನ್ನ ಕರ ಚಾಚು, ಇವರನ್ನು ಆಶೀರ್ವದಿಸು, ನಿಮ್ಮನ್ನ ಮಹಿಮೆ ಪಡಿಸು. ಎಲ್ಲ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿದ ನಿಮ್ಮನ್ನು ಕರ್ತನು ಆಶೀರ್ವದಿಸ್ತಾರೆ. ಕರ್ತನು ನಿಮ್ಮೊಂದಿಗಿರಲಿ. ಆಮೇಲೆ. For more details, contact us at Light TV number 9, 11th Cross, 1st Main, Pinya Post, Leggere, Bangalore 58, Karnataka. Our website www.lighttv.in. Our email address lighttv@hotmail.com.